ಕಾರ್ಕಳ ಪುರಸಭೆ ವ್ಯಾಪ್ತಿಯಲ್ಲಿ ಅನಧಿಕೃತ ಪ್ಲಾಸ್ಟಿಕ್ ಫ್ಲೆಕ್ಸ್ ಬ್ಯಾನರ್ ನಿಯಂತ್ರಿಸಲು ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕೆಂದು ಪುರಸಭೆಯ ಅಧ್ಯಕ್ಷ ಯೋಗೇಶ್ ದೇವಾಡಿಗ ಅಧಿಕಾರಿಗಳಿಗೆ ಸೂಚಿಸಿದರು. ಕಾರ್ಕಳ ಪುರಸಭೆಯ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು ಸ್ವಂತ ವಿಷಯವನ್ನ ಪ್ರಸ್ತಾಪಿಸಿ ಕಾರ್ಕಳ ಆನೆಕೆರೆ ಮತ್ತು ಕೃಷ್ಣ ಮಂದಿರದ ಪರಿಸರದಲ್ಲಿ ದೊಡ್ಡ ಬ್ಯಾನರ್ ಅಳವಡಿಸಿದ್ದಾರೆ. ಬ್ಯಾನರ್ ಫ್ಲೆಕ್ಸ್ ಪರಿಣಾಮ ಅಪಘಾತಗಳು ಸಂಭವಿಸುತ್ತಿದೆ. ಈ ಬಗ್ಗೆ ಪರಿಸರ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿ ಕ್ರಮ ಕೈಗೊಳ್ಳಬೇಕು. ಅನುಮತಿ ಇಲ್ಲದ ಬ್ಯಾನರ್ಗಳನ್ನು ಕೂಡಲೇ ತೆರವುಗೊಳಿಸಬೇಕು ಎಂದು ಸೂಚಿಸಿದರು. ನಮ್ಮ ವ್ಯವಸ್ಥೆ ವಿರುದ್ಧ ನಮಗೆ ನಾಚಿಕೆ ಆಗ್ತದೆ ಅಲ್ಲ, ಜನ ಮತ್ತೆ ನಮ್ಮ ಪುರಸಭೆ ಬಗ್ಗೆ ಏನು ಈ ತರ ಇಷ್ಟು ಕೀಳಾಗಿ ಮಾತಾಡ್ತಾರಲ್ಲ ಅಂತ ನಮಗೆ ಮತ್ತೆ ಬೇಸರ ಆಯ್ತೀವಿ. ನಾವು ಕೂಡ ಪುರಸಭೆಯ ಭಾಗದ ಸದಸ್ಯರು ಅಂತ ಹೇಳಿ ಅವರಿಗೆ ಸಮಾಧಾನ ಮಾಡಿ ನಮ್ಮ ಮನೆಗೆ ಬಂದಾಗ ಅವರಿಗೆ ಏನು ವೈಯಕ್ತಿಕವಾಗಿ ಕೊಡ್ಲಿಕ್ಕೆ ಆಗ್ತದೆ ನಾವು ಕೊಟ್ಟೆ. ಆದ್ರೆ ನಮ್ಮ ಜವಾಬ್ದಾರಿ, ನಾವು ಮೀಟಿಂಗ್ ಅಲ್ಲಿ ಎಲ್ಲರೂ ಮಾತಾಡಿದ್ದೇವೆ. ಮರು ದಿವಸ ಮೀಟಿಂಗ್ ಸರ್ಕಾರ ಪ್ಲಾಸ್ಟಿಕ್ ಬ್ಯಾನರ್ ನಿಷೇಧಿಸಿದ್ದು ಬಟ್ಟೆ ಬ್ಯಾನರ್ಗಳಿಗೆ ಅನುಮತಿ ನೀಡಬೇಕು. ಪರಿಸರ ಸಂರಕ್ಷಣೆ, ನಗರದ ಸ್ವಚ್ಛತೆಯ ದೃಷ್ಟಿಯಿಂದ ಈ ಬಗ್ಗೆ ಸೂಕ್ತ ಕ್ರಮ ವಹಿಸಬೇಕು ಎಂದು ವಿವೇಕಾನಂದ, ಶೆನೈ, ಶಿವಾಜಿರಾವ್ ಇನ್ನಿತರ ಸದಸ್ಯರು ಧ್ವನಿಗೂಡಿಸಿದರು. ಪತ್ರಿಕೆಯಲ್ಲಿ ಅಧಿಕಾರಿ ಓವರ್ ತಪ್ಪು ಮಾಹಿತಿ ಪ್ರಕಟವಾಗಿದ್ದು ಇದರ ಬಗ್ಗೆ ಗೊಂದಲ ಉಂಟಾಗಿದೆ. ಈ ಬಗ್ಗೆ ಸ್ಪಷ್ಟನೆ ನೀಡಬೇಕೆಂದು ಸೋಮನಾಥ್ ನಾಯಕ್ ಸ್ಥಾಯಿ ಸಮಿತಿಯ ಅಧ್ಯಕ್ಷರಲ್ಲಿ ಒತ್ತಾಯಿಸಿದರು. ಪುರಸಭೆ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಸಮಸ್ಯೆ ಹೆಚ್ಚಾಗುತ್ತಿದ್ದು ಪುರಸಭೆ ಕ್ರಮ ವಹಿಸುವುದಿಲ್ಲ ಎಂದು ಸದಸ್ಯ ರೆಹಮತ್ ಶುಭದ್ರಾವ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಶುಭದ್ರಾವ್ ಅವರು ಮಾತನಾಡಿ, ಇಂದಿನ ಸಭೆ ಕೊನೆಯ ಸಭೆಯಾಗಿದ್ದು ಪುರಸಭೆಯ ಅವಧಿ ಇನ್ನು ಕೇವಲ 3 ದಿನಗಳು ಮಾತ್ರ. ಆದರೆ 5 ವರ್ಷಗಳಲ್ಲಿ ಆಡಳಿತ ಪಕ್ಷದ ಕೆಲಸ ಕಾರ್ಯಗಳು ಶೂನ್ಯವಾಗಿದೆ. ಇದು ತುಂಬಾ ಬೇಸರದಿಂದ ಹೇಳಬೇಕಾಗ್ತದೆ ಎಂದು ಹೇಳಿದರು. ಅನಂತಶಯನ, ತೆಳ್ಳಾರು ರಸ್ತೆ, ಮೆಸ್ಕಾಂ ರಸ್ತೆ ಸಹಿತ ವಿವಿಧ ಮಾರ್ಗದಲ್ಲಿನ ರಸ್ತೆ ಅವ್ಯವಸ್ಥೆ ಮತ್ತು ಕಾಬೆಟ್ಟು ಬಂಡಿಮಠ ಯುಜಿಡಿ ಸಮಸ್ಯೆಗಳ ಬಗ್ಗೆ ಸದಸ್ಯರಾದ ಸುಮಾ ಕೇಶವ, ರೆಹಮತ್, ಹರೀಶ್, ಶಿವಾಜಿರಾವ್ ಮೊದಲಾದ ಸದಸ್ಯರು ಗಮನ ಸೆಳೆದರು. ಅಮೃತ ಯೋಜನೆಯನ್ನ ಕಾದು ಕುಳಿತರೆ ರಸ್ತೆ ದುರಸ್ತಿಯಾಗುವುದಿಲ್ಲ. ಪುರಸಭೆಯಿಂದಲೇ ರಸ್ತೆ ರಿಪೇರಿ ಮಾಡಿಸಿ ಎಂದು ಸದಸ್ಯರು ಆಗ್ರಹಿಸಿದರು. ಯುಜೆಡಿ ಚೇಂಬರ್ ಕುಸಿದು ಆಗುತ್ತಿರುವ ಅವಾಂತರಗಳ ಬಗ್ಗೆ ಸಭೆಯ ಗಮನವನ್ನು ಸೆಳೆದರು. ಬಸ್ ನಿಲ್ದಾಣದ ಸಮೀಪ ಸುತ್ತಮುತ್ತ ಕೆಲವು ಹೂ ವ್ಯಾಪಾರ ಮಾಡೋ ಅಂಗಡಿಗಳು ಪುರಸಭೆಯಿಂದ ಪರವಾನಗಿ ಪಡೆಯದೆ ಅದಲ್ಲದೆ ಅನಧಿಕೃತವಾಗಿ ಶೆಡ್ಗಳನ್ನು ಹಾಕಿ ವ್ಯಾಪಾರ ನಡೆಸುತ್ತಿರುವ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕೆಂದು ಶುಭೋದ್ರಾವ್ ಮತ್ತು ವಿವೇಕಾನಂದ ಶೆನೈ ಅವರು ಆಗ್ರಹಿಸಿದರು. ವೇದಿಕೆಯಲ್ಲಿ ಪುರಸಭೆಯ ಅಧ್ಯಕ್ಷರಾದ ಯೋಗೇಶ್ ದೇವಾಡಿಗ, ಉಪಾಧ್ಯಕ್ಷರಾದ ಪ್ರಶಾಂತ್ ಕೋಟ್ಯಾನ್, ಪುರಸಭಾಧಿಕಾರಿಯಾದ ಲೀನಾ ಬ್ರಿಟೋ ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.